ತಾಲೂಕಿನ ಕಚ್ಚೇನಹಳ್ಳಿ ಅಂತದ ಆ ಕಾಡಿನಲ್ಲಿ ಇದ್ದು ಅಣ್ಣ ತಮ್ಮದ ನಡುವೆ ಏನೋ ಮೊಕಮನ್ ಸಾಯ್ತಾ ಏನೋ ನನ್ನ ತಂದೆಯವ್ರ ತಂದ ಎಚ್ ಡಿ ಕೋಟೆ ತಾಲೂಕು ಬಂದರು. ಎಚ್ ಡಿ ಕೋಟೆ ತಾಲೂಕು ಬಂದಮೇಲೆ ಅಲ್ಲಿ ನಮ್ಮ ತಂದೆಯವರು ಹುಡ್ತಾರ 7 ವರ್ಷದ ಮಗು ನಮ್ಮ ತಂದೆಯವ್ರಂತ. ಆಗ ಒಂದು ದೇವರು ಅವ್ರ ಮೇಲೆ ಪ್ರವಾಸ ಆದಂಥ ಬಲಿ ಮಾರಮ್ಮ ಅಂತ. ಆ ದೇವರು ಅವ್ರ ಮೇಲೆ ಪ್ರಾರಂಭ ಆದಮೇಲೆ ಆ ದೇವ್ರ ಕೆಲಸ ಮಾಡ್ಕೊಂಡು ನಮ್ಮ ತಂದೆಯವರು ಆ ದೇವ್ರ ಪೂಜೆ ಮಾಡ್ಕೊಂಡು ಆಮೇಲೆ ಆ ಗುಂಪಿನಲ್ಲಿ ಒಟ್ಟು ನಮ್ಮ ತಾಯಿಗೆ ಒಂದು 9 ಜನ ಮಕ್ಕಳು ಎಲ್ಲ ತೀರೋಗಿ ಒಂದು ಹುಡುಗಿ ಇತ್ತು. ಆ ಹುಡುಗಿಯನ್ನು ಊಟದಲ್ಲೇನೋ ಹೊಟ್ಟೆ ಕಿಚ್ಗ ಹಸಿರು ಔಷಧಿ ಹಾಕಿ ಆ ಮಗು ಸತ್ತೋದ್ಮೇಲೆ ಜನನೇ ತೊರೆದ್ಬಿಟ್ಟು ಬಂದು ಕಟಮಳ್ಳಿ ಆಲ್ತವಳ್ಳಿ ಅಂತ 2 ಊರು ಅವ ಊರಿಗೆ ಬಂದು ಸೇರ್ಕೊತಾರೆ, ದೇವ್ರ ಪೂಜೆ ಮಾಡ್ತಾರೆ. ಆಮ್ಯಾಕೆ ಹಳ್ಳಿಗಳಲ್ಲಿ ದನಗಳು ಮೇಯಿಸೋದು ಒಂದು ರಾಸ್ಗೆ ಇಷ್ಟು ಅಂತ ಕಾಡು ಹೋಗಿ ಮೇಯಿಸೋದು ವರ್ಷಗಂಟೆ ಅದು ಮಾಡ್ಕೊಂಡು ನಮ್ಮ ತಂದ ದೇವ್ರ ಕೆಲಸನ ಮುಂದುವರಿಸ್ಕೊಂಡು ಹೋಯ್ತು. ಸಮಯದಲ್ಲಿ ನಮ್ಮ ತಂದೆ ತೀರೋಯ್ತಾರೆ ನಾವು ಹುಟ್ಟಿದ 1 ವರ್ಷಕ್ಕೆ. ಆಮೇಲೆ ನಮ್ಮ ಅಣ್ಣದಿರು ವಯಸ್ಸಿಗೆ ಬರ್ತಾರೆ. ಅವರು ಇಷ್ಟಪಟ್ಟ ಹೆಣ್ಣ ನೋಡಿ ಕರ್ಕೊಂಡು ಹೊಂಟೋಗೋದು, ಸಾಲ ಮಾಡಿ ಬ್ಯಾಂಕಲ್ಲಿ ಸಾಲ ತಗೊಂಡು ಮದುವೆ ಮಾಡಿದ ಸಂಸ್ಕೃತಿ ಎಲ್ಲ ನಮ್ಮದು. ಒಬ್ರಿಗೊಬ್ರು ಇಷ್ಟಪಟ್ಕೊಂಡು ಇರೋ ಗಂಟೆ ಇಬ್ಬರು ಚೆನ್ನಾಗಿರೋದು. ಅವ್ರಿಗೆ ಇಷ್ಟ ಇಲ್ಲಾಂದ್ರೆ ಅವರು ಬೇರೆಯವ್ರ ಒಟ್ಟಿಗೆ ಇರ್ಬೋದು, ಇವ್ರಿಗಿಷ್ಟ ಇಲ್ಲಾಂದರೆ ಇವರು ಬೇರೆ ಒಟ್ಟಿಗೆ ಇರ್ಬೋದು ಅಂತ ಜನಾಂಗದಲ್ಲಿ ನಾನು ಹುಟ್ಟಿ ಬೆಳೆದವ. ಒಂದಿನ ಅಣ್ಣದಿರೆಲ್ಲ ಮದುವೆಯಾಗಿ ಹೆಂಡ್ತಿರ ಮನ ಸೇರ್ಕೊಂಡ್ಮೇಲೆ ನಮ್ಮ ತಾಯಿಗೆ ತುಂಬ ವಯಸ್ಸಾಗಿತ್ತು. ದುಡಿಯೋರಿಲ್ಲ, ಭೂಮಿ ಇಲ್ಲ ನಮ್ಗೆ. ಮಾಡಿದ್ರೆ ಹಳ್ಳೀಲಿ ಮನೆಗೆ ಹೋಗಿ ರಾಗಿ ಮಾಡೋದು, ಅಕ್ಕಿ ಮಾಡೋದು. ನಮ್ಮ ಮೇಡಮ್ನವ್ರು ಹೇಳಿದಾಗ ರಾಗಿ ಬೀಸೋದು, ಬೀಸಿ ಹಸಿಟ್ಟು ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಅವ್ರು ಏನು ಕೊಡ್ತಾರೆ ಈಸ್ಕೊಂಡು ಬಂದು ಕಾಲ ಕಳೆಯೋದು. ಹಿಂಗೆ ಮಾಡ್ತಾಯಿರ್ತಾರೆ. ಎಲ್ಲೂ ಕೆಲಸ ಇಲ್ಲ. ಒಂದಿನ ಎಲ್ಲೂ ಕೆಲಸ ಇದ್ದಿದ್ದಾಗ ಜಮೀನ್ದಾರರಲ್ಲಿ ಮನೆ ಕೆಲಸ ಇದ್ದಿದ್ದಾಗ ಜಮೀನ್ದಾರರ ಹೊಲಕ್ಕೋಗಿ ಹುಲ್ಲು ಕಿತ್ತು ಟೌನ್ಗೆ ನಮ್ಮ ಬ್ರಾಹ್ಮಣರ ಸಮುದಾಯದವರು ಹಸುಗಳು ಸಾಕತ್ತಿದ್ರು ಮಕ್ಕಳಿಗೆ ಹಾಲ್ಗೆ. ಅವ್ರಿಗೆ ತಂದು ಹುಲ್ಲು ಕೊಟ್ಬಿಟ್ಟು ಬಂದು ಕಾಸು ಇಸ್ಕೊಂಡು ನಮಗೆಲ್ಲ ಗಂಜಿಗೆ ಏನೋ ಮಾಡ್ಕೊಡ್ದಾಗ ಮಾಡ್ತಿತ್ತು. ಆಗ ನಾನು ಈ ಸ್ಕೂಲಿಗೆ ಸೇರಿಸ್ತಾರೆ. ನಾನು ನಿಮ್ಮಂಗೆ ಓದಬೇಕು ಅನ್ನೋ ಆಸೆ ಇತ್ತು. ಈ ಸ್ಕೂಲಿಗೆ ಸೇರಿಸಿ 4ನೇ ತರಗತಿ ಅಷ್ಟೇ ನಾವು ಓದಿದ್ದು. ಒಂದಿನ ದೊಡ್ಡ ಹುಲ್ಲೋರ ಓದ್ಕೊಂಡು ಹೋದ್ರೆ ಜಾಸ್ತಿ ದುಡ್ಡು ಸಿಕ್ಕುತ್ತೆ ಅನ್ನೋ ಆಸೆ ಆಯ್ತೇನೋ. ಹೋಗಿ ಒಂದು ಜಮೀನಿನಲ್ಲಿ ದೊಡ್ಡ ಹುಲ್ಲೋರ ಕಟ್ಕೊಂಡು ಕೂತ್ಕೊಂಡು ಎದ ಮೇಲೆ ಹಾಕ್ಕೊಂಡು ತಲೆಗೆ ಹೊತ್ಕೊಂಡು ಭತ್ತ ಇದ್ದಂಗೆ 5 ಗಂಟೆ ಸಮಯ ಸಾಯಂಕಾಲ ಮಳೆ ಊದಿತು. ಕಾಡಿನಿಂದ ದನಗಳು ಬರ್ತಾಯಿದ್ವು. ಕಾಲು ಜಾರಿ ಬಿದ್ದು ನಮ್ಮಮ್ಮ ಎದ ಮೇಲೆ ಹುಲ್ಲೋರ ಹಾಕೊಂಡು ಜ್ಞಾನ ತಪ್ಪೋಗಿ ಬಿದ್ದದ. ಆಮೇಲೆ ದನಗಳು ಹುಲ್ಲಾಸಕ್ಕೆ ಬಂದು ನಮ್ಮಮ್ಮನ ತುಳ್ಕೊಂಡು ಮೇಯ್ತಾವ. ನಂಗೆ ಗೊತ್ತಿಲ್ಲ, ಆ ಕಡೆ ಸ್ಕೂಲಿಂದ ಬಂದು ಯಾರೋ ಹೆಂಗಸರು ಬಿದ್ದೋಗಾರ ಅಂದ್ಕೊಂಡು ಬಂದು ನೋಡಿದ್ರೆ ದನ ನಮ್ಮಮ್ಮನ ತುಳಿದು ಆ ಹುಲ್ಲೆಲ್ಲ ಕಿತ್ಕೊಂಡು ಮೇಲೆ ನೋಡಿ ಆಮ್ಯಾಕೆ ಹುಲ್ಲೆಲ್ಲ ದನವೆಲ್ಲ ಓಡಿಸಿ ಆ ಹುಲ್ಲನ್ನ ಆ ಕಡೆ ಈ ಕಡೆ ಜರುಗಿಸ್ಬಿಟ್ಟು ಎದಗೊರ್ಗಿಸ್ಕೊಂಡು ಕೂತ್ಕೊಂಡು ಸ್ವಲ್ಪ ಉಸಿರು ಬತ್ತು. ಆಮೇಲೆ ಅವತ್ತೇ ನಾನು ತೀರ್ಮಾನ ಮಾಡಿದೆ ಸ್ಕೂಲ್ಗೆ ಹೋಗಲ್ಲ ಅಂತ. ಆಗ ಮೆಲ್ಲೆ ಕರ್ಕೋಗಿ ಗುಡಿಸಲಲ್ಲಿ ಉಳಿಸ್ಕೊಂಡು ಮಾರಣ್ಗ ನಾನು ಸ್ಕೂಲ್ಗೆ ಹೋಗಲ್ಲ ಅಂದೆ. ಯಾಕೆ ಹೋಗು ನೀನು ಅಂತ. ಇಲ್ಲ ನಾವು ಹೋಗಲ್ಲ, ನಿನ್ಗೆ ಕೂಲಿನಾರು ಮಾಡಿ ನಿನ್ನ ಸಾಕಬೇಕು ನಾನು ಅಂದ್ಕೊಂಡು 4ನೇ ತರಗತಿ ಹುಡುಗ ದೊಡ್ಡ ದೊಡ್ಡ ಜಮೀನ್ದಾರರ ಮನಗೋದಿ ಕೆಲಸ ಕೇಳ್ಕೊಂಡು ಇವತ್ತು ಚಿಕ್ಕ ಹುಡುಗ ಏನು ಕೆಲಸ ಮಾಡಿದನು ಅಂದ್ಕೊಂಡು ಏನು ಕೆಲಸ ಮಾಡಿದ್ರು, ನೀವೇನು ಕೊಟ್ಟರು ಮಾಡ್ತೀನಿ ಅಂದು. ಆಗ ದನ ಮೇಯಿಸ್ಕೊಂಡು ಕಸ ಸೊಕ್ಕ ಇದೆ ಆದರು ಮಂದಿ. ಆಗ ನನಗೆ 1 ವರ್ಷ ಪೂರ್ತಿ ಊಟಕ್ಕೆ ಕೆಲಸ ಮಾಡಿದೆ ಅವ್ರ ಮನೇಲಿ. ಒಂದಿನ ಸಗಣಿ ಹಳ್ಳೀಲಿ ಸರಿಯಾಗಿ ಅದು ಗುಡಿಸಿ ಕ್ಲೀನ್ ಮಾಡಿಲ್ಲ ಅಂದ್ಬಿಟ್ಟು ಸಗಣಿಯೆಲ್ಲ ಗೋರಿ ತಿಪ್ಪಗಾಕ್ಬಿಟ್ಟು ಬಂದು ಕೈ ತೊಳ್ಕೊಂಡು ಟವಲ್ ಹೊಡ್ಕೊಂಡು ನಿಂತೀನಿ ರಾಗಿ ಮುತ್ತಿಗೆ ತಪ್ಪಲಲ್ಲಿ ಸಾರು ಬಿಡಿಸ್ಕೊಳಕ. ಆ ಮನೆಯವರು ಬಂದು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದ್ಬಿಟ್ಟು ಮುಳ್ಳು ಕಡ್ಡಿಲಿ ಕಾಲಿಗೆ ಹೊಡೆದ್ಬಿಟ್ರು, ರಕ್ತ ಕಿತ್ಕೊಂಡು ಅದ. ನನಗೆ ಅದ್ರ ಮೇಲೆ ಜ್ಞಾನ ಇಲ್ಲ. ಮೊದಲು ನಮ್ಮ ಅಮ್ಮನಿಗೆ ಊಟ ತಗೊಡ್ಬೇಕು ಅಂತ. ಆಗ ರಕ್ತ ಸಿಡ್ತಾ ತಗೋಗಿ ನಮ್ಮ ಅಮ್ಮನಿಗೆ ಊಟ ಮಾಡಿಸಿ ಆಮೇಲೆ 1 ವರ್ಷ ಅಳದೆಲ್ಲ ಹಳ್ಳಿಲಿ ಕೂತ್ಕೊಂಡಂದ್ರು. ಊಟಕ್ಕೆ ಇಸ್ಬೇಡ ಅವನ ಸಂಬಳ ಮಾತಾಡಿದ್ರು. 16,000 ರೂಪಾಯಿ ಸಂಬಳ ಮಾತಾಡೋದು. ನಾನು ಅದರಲ್ಲಿ 50 ಪೈಸೆ ಎತ್ತು ಮಾಡಿಕೊಟ್ಟು ನಾನು ನಮ್ಮ ಅಮ್ಮನಿಗೆ 16 ರೂಪಾಯಿ ಕೊಟ್ಟರು.
ಅದು 50 ಪೈಸೆ ಯಾತಕ್ಕೆ ಮಡಿಕಂಡು ಅಂದ್ರೆ ರಾತ್ರಿ ಹೊತ್ತು ಫಸ್ಟು ಸೆಕೆಂಡ್ಸು ಅಂತ ಪಿಕ್ಚರು ರಾಜ್ಕುಮಾರ್ನ ಪಿಕ್ಚರ್ ಬರ್ತಿದ್ರು. ಆ ಪಿಕ್ಚರು ಸಾಯಂಕಾಲ ಅವ್ರ ಮನೇಲಿ ಗೌಡ್ರ ಮನೇಲಿ ಊಟ ಮಾಡ್ಕೊಂಡು ಹೋಗಿ ನೆಲದಲ್ಲಿ ಕೂತ್ಕೊಂಡು ನೋಡಿದ್ರೆ 10 ಪೈಸೆ 5 ಫಿಲಮ್ ನೋಡ್ಬೋದಾಯ್ತು ಅವತ್ತು 50 ಪೈಸೆಯಲ್ಲಿ. ಆಗ ಆ ಫಿಲಮ್ನಲ್ಲೂ ಕೂಡ ಒಂಥರ ಜಾಗೃತಿ, ಒಳ್ಳೆ ಆಲೋಚನೆ ಮಾಡೋ ಮನಸ್ಸು ಬರ್ತಿತ್ತು. ರಾಜ್ಕುಮಾರ್ನ ಫಿಲಮ್ ಮಾತ್ರ ನೋಡ್ತಿದ್ದೆ ನಾನು. ಆಗ 10-15 ವರ್ಷ ನಾನು ಜೀತ ಮಾಡಿದೆ. 1978ರಲ್ಲಿ ಮಾನ್ಯ ದೇವರಾಜ್ ಅರಸು ಅವರು ಜೀತ ಯೋಗುಕ್ತ ಕಾಯ್ದೆ, ಆಮೇಲೆ SC/ST ಭೂ ಪರಭಾರಿ ನಿಷೇಧ ಕಾಯ್ದೆ ತಂದರು. ಅದರಲ್ಲಿ ಒಂದಷ್ಟು ಜನಕ್ಕೆ ಜಮೀನೆಲ್ಲ ಕೊಟ್ಟಿದ್ದರು, ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು ಆಗಿತ್ತು. ಅದನ್ನೆಲ್ಲ ಕೇಸ್ ಹಾಕಿ ಬಿಡಿಸಿ ಜನಗೆ ವಾಪಸ್ ಕೊಟ್ಟು, ಆ ಬಿಡ್ಸೋಕ್ಕೋ ಸಮಯದಲ್ಲಿ ಇವ ಮಡಗಿರ್ತಾನೆ ಜಮೀನು ಬಿಡಿಸ್ಕೊಳಕ್ಕೆ ಬರ್ತಾರ ಅಂದ್ಬಿಟ್ಟು ನೈಟು ನಡ್ಕೊಂಡು ಹೋಯ್ತಿದ್ದ ಸಮಯದಲ್ಲಿ ವೃತ್ತಿ ಒಳಗಿದ್ದು ದೊಣ್ಣಲ್ಲಿ ಹೊಡೆದ್ಬಿಟ್ರು, ಜ್ಞಾನ ತಪ್ಪಿದ್ದದು. ಆಗ ಉಸಿರು ಬಂದ ಮೇಲೆ ಆಗೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಹೀಗಾಗಿ ಇವನ್ನೆಲ್ಲನೂ ನಾನು ಸಾಧನೆ ಮಾಡಬೇಕಾದ್ರೆ ಫಸ್ಟು ದಲಿತ ಸಂಘರ್ಷ ಸಮಿತಿ ಹುಟ್ಟಿರ್ತದೆ ಹೆಗ್ಗಡದನಕೋಟೆ ತಾಲೂಕಲ್ಲಿ. ಅದಕ್ಕೆ ಹಾಡುಗಳು ಡಾಕ್ಟರ್ ಸಿದ್ದಲಿಂಗಯ್ಯನವರು MLC ಆಗಿದ್ರಲ್ಲ, ಕವಿಗಳು ಅವರು, ಕೋಟಗನಹಳ್ಳಿ ರಾಮಯ್ಯ ಸರ್ ಅವರು, ಇಲ್ಲಿ ಮೈಸೂರಿನಲ್ಲಿ ಲಿಂಗದೇವ್ರ ಹಳಮನೆ, ಈ ಹೋರಾಟಕ್ಕೆಲ್ಲ ಹಾಡು ಬರ್ದು ಕೊಡ್ತಿದ್ರು. 3 ವರ್ಷ ಸಂಘಟನೆಯಲ್ಲಿ ಓಡಾಡಿದೆ, ಏನಾದ್ರು ನಮ್ಮ ಜನಕ್ಕೆ ಮಾಡಬೇಕು ಅಂತ. ಹಂಗೆ ನನಗೆ ಬರಬೇಕಾದ್ರೆ ನಮ್ಮ ಅಮ್ಮ ಹಾಡಾಡಿಗಳಿಗೆ ಕರ್ಕೋಗೋರು. ಅಲ್ಲಿ ಹೋದ್ರೆ ಬೆಳಗಾನ ಮಾಡೋದು, ಗುಡಿಸ್ಲು, ಊಟ ಇಲ್ಲ, ಹೆಂಗಸ್ಗಳಿಗೂ ಹಾಕೋಣಕ್ಕೆ ಬಟ್ಟೆ ಇಲ್ಲ, ಮಕ್ಳಿಗೆ ಊಟ ಇಲ್ಲ, ಎಲ್ಲ ಬಟ್ಟೆ ಎಲ್ಲ ಹತ್ಕೊಂಡು ಮಗಿರೋದು. ಬೆಳಗಾನ ಬೆಂಕಿ ಒಟ್ಕೊಂಡು ಕೂತು ಆ ಕಷ್ಟಗಳೆಲ್ಲನೂ ನಮ್ಮ ಅಮ್ಮನೇ ನನ್ನ ಕರ್ಕೋಗಿ ಇವೆಲ್ಲ ನಮ್ಮ ಸಂಬಂಧ ತೋರಿಸ್ತಿದ್ರು. ಅಲ್ಲಿ ನೋಡಿದ್ರೆ ಕಿತ್ತು ತಿನ್ನೋ ಬಡತನ, 3 ಜನ 4 ಜನ ಊಟ ಇಲ್ಲ, ಕೆಲಸ ಇಲ್ಲ. ಆ ಸಮಯದಲ್ಲಿ 1972ರಲ್ಲಿ ವನ್ಯಜೀವಿ ಕಾಯ್ದೆ ಅಂತ ಥರ ಆ ಕಾಡಿನಲ್ಲಿ ಸಮಗ್ರವಾಗಿ ನಾವು ಮೇಡಮ್ನವ್ರು ಹೇಳಿದಾಗ ಲವಲೋಕಿಯಿಂದ ಮರದ ಕಾಡಿನೊಳಗಿರೋ ದೇವ್ರ ಜೊತೆಗೆ ಸುಂದರವಾದ ಬದುಕು ಕಟ್ಕೊಂಡು ಅಲ್ಲಿ ಸಿಗ್ತಿದ್ದ ಗೆಣಸು, ಸೊಪ್ಪು, ಜೇನು ಅವನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಯಾರು ಹಂಗಿದ್ದನು. ಮೆಣಸಿನಕಾಯಿ ಕೂಡ ಅಲ್ಲೇ ಸಿಗ್ತಿತ್ತು, ಕಾರ್ಕ. ಎಲ್ಲೂ ದುಡ್ಡು ಬೇಕಾಗಿದ್ದಿಲ್ಲ ನಮ್ಗೆ. ಯಾವಾಗ ವನ್ಯಜೀವಿ ಕಾಯ್ದೆ ತಂದು ರಾಜ್ಕುಮಾರ್ ಅವರು ನಮ್ಮ ಕೋಟೆ ತಾಲೂಕಿನಲ್ಲಿ ಗಂಧಗುಡಿ ಫಿಲಮ್ ತೆಗೆದ್ರು. ಆಗ ನಾನು ಚಡ್ಡಿಕ ಓಡಾಡ್ತಾಯಿದ್ದೆ. ಆ ಫಿಲಮ್ ಯಾವಾಗ ಬಂತು, ಸರ್ಕಾರ ಫುಲ್ಲು ಅವೇರ್ನೆಸ್ ಆಗಿ ಕಾಡಿನಲ್ಲಿ ಯಾರು ವಾಸ ಮಾಡಬಾರ್ದು, ಇವನ್ನೆಲ್ಲ ತೆಗಿಬೇಕು, ಪ್ರಾಣಿಗಳಿಗೆ ತೊಂದರೆ ಆಯ್ತಂತ ಇದ್ದಿದ್ದಾಗೆ ರಾತ್ರಿ ಬರೋದು, ಆನ ಕೈಲಿ ಗುಳ್ಳೆಲ್ಲ ತುಳಿಸೋದು, ಸುಮ್ಮನೆ ಕದ್ದ ಅಂದ್ಬಿಟ್ಟು ಕೇಸ್ ಹಾಕೋದು, ಅವ್ರನ್ನೆಲ್ಲ KR ನಗರ ಜೈಲು, ಮೈಸೂರು ಜೈಲಿಗೆ ಕರ್ಕೊಂಡ್ಬರೋದು. ಅಂಥ ಸಮಯದಲ್ಲಿ ಮನೇಲಿ ಕೆಲಸ ಮಾಡಿ ದುಡ್ದಾಕವನೇ ಇಲ್ಲ ಅಂತಂದ್ರೆ ಮಕ್ಕಳು ಸಾಕವ್ರು ಯಾರು. ಆಗ 1991ರಲ್ಲಿ 8 ಮಕ್ಕಳು ಒಂದೇ ರಾತ್ರಿ ಸತ್ತೋಗ್ಬಿಟ್ಟು, ಊಟ ಇಲ್ಲದೆ ಎಸ್ಕೊಂಡು ಸರ್ಕಾರಕ್ಕೆ ಮನವಿ ಮಾಡಿದೆ. ಹೆಗ್ಗಡದನಕೋಟೆ ತಾಲೂಕಿನಲ್ಲಿ ಒಂದು ಅಂಗನವಾಡಿ ಮಾಡಿಕೊಡಿ, ಮಕ್ಕಳು ಮಧ್ಯಮದವ್ರು ಒಂಚೂರು ತಿನ್ಕಟ್ಟಿರಲಿ ಅಂತ. ಫಾರೆಸ್ಟ್ನವರು ಕಾನೂನು ಬೈರ ಅಂತ ಸ್ಕೂಲ್ ಕಟ್ಟಲ್ಲ, ಅಂಗನವಾಡಿ ಇಲ್ಲ, ಕುಡಿಯೋಕ್ಕೆ ನೀರು ಕೊಡಲ್ಲ, ಮನ ಕಟ್ಟಕ್ಕೆ ಬಿಡಲ್ಲ. ಮತ್ತು ಇವನ್ನೆಲ್ಲ ಸಂಗ್ರಹ ಮಾಡಿದ್ರೆ ತಪ್ಪು ಅನ್ಕಟ್ಟು ಕೇಸ್ ಹಾಕೋದು. ಇದಕ್ಕೆ ಈ ಥರ ಮಾಡ್ತಾ ಒಂದು 3 ವರ್ಷ ದಲಿತ ಸಂಘರ್ಷ ಸಮಿತಿ ನೋಡಿದೆ. ಅಲ್ಲಿ ಜ್ವಾಲಂತ ಸಮಸ್ಯೆ ನಮ್ಮ ಪರಿಶಿಷ್ಟ ಜನಾಂಗದ್ದು, ಅವರ ಸಮಸ್ಯೆನೇ ಮಾತಾಡೋಕ್ಕೆ ತನಕಂಟ ಟೈಮ್ ಮುಗಿದೋಗೋದು, ಅಧಿಕಾರಿಗಳು ಹೊರಟುಬಿಡೋರು. ನಾನು ನನ್ನ ಜನಾಂಗದ ಬುಡಕಟ್ಟು ಜನರ ಸಮಸ್ಯೆಗಳನ್ನ ಹೇಳ್ಬೇಕು ಅಂತ ಹೋಗಿನೂ ಆಯ್ತಿದ್ದಿಲ್ಲ. ಹಂಗಾಗಿ ಒಂದು 3 ವರ್ಷ ನೋಡಿ ಅಲ್ಲಿ ಬಿಟ್ಟು ಬಂದಮೇಲೆ ಶ್ರೀಕಾಂತ್ ಸರ್ ಮತ್ತು ಡಾಕ್ಟರ್ ಜರೀಪಾಯಸ್ವರ್ ಅವರು ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಶುರುವಾಯಿತು ಬುಡಕಟ್ಟು ಕೃಷಿಕರ ಸಂಘ ಅಂತ ಕಟ್ಕೊಂಡು ಜನರ ಹಕ್ಕಿಗಾಗಿ ಹೋರಾಟಕ್ಕೆ ಶುರುವಾಯಿತು. ಆ ಹಕ್ಕನ್ನು ಹೋರಾಟ ಮಾಡಾಗ ಸಮುದಾಯನೆಲ್ಲ ಕುಂಡಿಸ್ಕೊಂಡು ಅವ್ರ ಆಸೆ ಏನಂತ ಕೇಳ್ಕೊಂಡು ಆಸೆಗೆ ತಕ್ಕಂಗೆ ಹೋರಾಟ ಪ್ರಾರಂಭ ಮಾಡಿದ್ರು. ಎಲ್ಲೂ ಹಿಂಸಾತ್ಮಕವಾಗಿ ನಾವು ಹೋರಾಟ ಮಾಡಲಿಲ್ಲ. ಒಂದಾದ್ದು ನಾವು ಡೆಲ್ಲಿಗೆ ಹೋಗಿದ್ದೋ, ಮಹಾರಾಷ್ಟ್ರಲ್ಲಿ ಒಂದು ಮಜ್ಜನಗುಪ್ಪ ಅನ್ನೋದೊಂದು ಆಡಿ ಫಾರೆಸ್ಟ್ನವರು ಪೊಲೀಸರು ಜಂಟಿಯಾಗಿ ಹೋಗಿ ಅವರ ವ್ಯವಸಾಯ ಮಾಡ್ತಿದ್ರು, ಕುಂಬರಿ ಬೇಸಾಯ ಅಂತ, ಮಾಡಬೇಡಿ ನೀವು ಫಾರೆಸ್ಟ್ ಒಳಗೆ ಅಂದ್ಬಿಟ್ಟು ತಡೆಯೋಕ್ಕೆ ಹೋದಾಗ ದೊಡ್ಡ ಘರ್ಷಣೆ ಅವ್ರ ಮೇಲೆಲ್ಲ ಕೇಸ್ ಹಾಕಿ ತಗೊಬಂದು ಮೈಸೂರು ಜೈಲಿಗೆ ಒಂದು 30-40 ಜನನ ಬೇರೆ ಕೊಡಬಾರ್ದಂತ ಸೆಕ್ಷನ್ ಹಾಕಿ ಬಿಟ್ಬಿಟ್ಟಿದ್ರು. ಆ ಹೊಡೆದಾಟದಲ್ಲಿ ಪೊಲೀಸ್ನವರು ಫಾರೆಸ್ಟ್ನವರು ಒಬ್ಬನ ಹೊಡೆದು ಅವ್ರಿಗೆ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಜೈಲಲ್ಲಿ ಒಬ್ಬ ಹತ್ತಿರೋಗ್ಬಿಟ್ಟ. ಅದೇ
ಈ ಕಾಟೀರ ಸ್ಟೋರಿ ಮತ್ತು ಇದು ಇನ್ನೊಂದು ತುಳು ಭಾಷೆ ಬಂತು ಕಾಂತಾರ, ಅದೇ ಸ್ಟೋರಿ ಅದು ಕನ್ನಡದ ಘಟನೆ ಸ್ಟೋರಿ ಫಿಲಮ್ ಆಯಿತು. ಹಾಗಾಗಿ ಈಗಿನ ಯುವ ಜನಕ್ಕೆ ಮೇಡಮ್ ಅವ್ರು ಹೇಳ್ದಂಗೆ ಕರ್ಳ ಅಂದರೆ ಏನು ಗೊತ್ತಿಲ್ಲ. ಇಂಥ ಸಭೆಗಳಲ್ಲಿ ನಮ್ಮ ಯೂನಿವರ್ಸಿಟಿಗಳು ಅವೇರ್ನೆಸ್ ಮಾಡಬೇಕಾಗದ. ಆದಿವಾಸಿಗಳಲ್ಲಿ ಸುಮಾರು 160 ಥರದ ಸೊಪ್ಪು ಸಂಗ್ರಹ ಮಾಡ್ತಾರೆ ಒಂದು ಟೈಮ್ ಊಟಕ್ಕೆ. ಮಾಡಿದ್ರೆ ಅದು ಊಟಕ್ಕವಾಗಿ ಆಯ್ತಿತ್ತು, ದೇಹದಲ್ಲಿ ಊಟ ಮಾಡಾದ್ಮೇಲೆ ಔಷಧಿ ಆಗೋ ಪರಿವರ್ತನೆ ಆಯ್ತಿತ್ತು. ಇವತ್ತು ಈಗಿನ ಮಕ್ಕಳಿಗೆ ಯಾವ ಸೊಪ್ಪುಗಳು ಪರಿಚಯ ಇಲ್ಲ. ನಮ್ಮ ಆಹಾರ ಪದ್ಧತಿ ಬದಲಾಯ್ತದ. ಇವತ್ತು ಎಷ್ಟು ಜನ ಹಾರ್ಟ್ ಅಟ್ಯಾಕು ಅಂತಾರೆ. ನಮ್ಮ ಆಹಾರ ಪದ್ಧತಿನೂ ಕೂಡ ಬದಲಾಗಿರೋದ್ರಿಂದ ಈಗಿನ ನಾವು ಇರಾಗಲೇ ಇಂಥ ಯೂನಿವರ್ಸಿಟಿಯವರ ಮೂಲಕ ಈಗಿನ ಏನು ಓದ್ತಾವ ಮಕ್ಕಳಿಗೆ ಆ ಸೊಪ್ಪುಗಳ ಪರಿಚಯ ಮಾಡಬೇಕು, ಕರಳ ಪರಿಚಯ ಮಾಡಬೇಕು. ಅವನ್ನೆಲ್ಲ ಕೊಟ್ಟು ತಿಂತ ಇದ್ರೆ ನಮ್ಗೆ ಆರೋಗ್ಯ ಭಾಳ ಸದೃಢವಾಗಾಯ್ತದ ಅಂತ. ಇದು ಎಲ್ಲ ಒಬ್ಬರಿಬ್ಬರಿಂದಲ್ಲ, ಎಲ್ಲರ ಒಂದು ರೀತಿ ಸಾಮಾಜಿಕ ಕೊಡುಗೆ ಕೊಡ್ತಾ ಬಂದಾರ, ಈಗಲೂ ಕೊಡ್ತಾರೆ. ನನ್ನ ಹೋರಾಟದಲ್ಲಿ, ನಮ್ಮ ಮೊದಲನೇ ಹೋರಾಟದಲ್ಲಿ ಸಾರು ಪರಿಚಯ ಆಯಿತು. ಒಳ್ಳೆ ಹುಡುಗನಂಗೆ ಭಾಳ ಚೂಟಿಯಿಂದ ಓಡಾಡ್ತಿದ್ರು. ಈ ಚಿಚ್ಚಿಗೆ ನೋಡಿದ್ರೆ ಫುಲ್ ಮುದುಕರ ಆಗ್ಬಿಟ್ಟಾರ. ನಾನು ಮುದುಕರ ಯಾವುದಾದ್ರು ಸಮಸ್ಯೆಗಳನ್ನ ಬರೆದು ಕಳಿಸ್ಬಿಡ್ತಿದ್ದೋ ಆಗ ವಾಚಕರವಾಣಿ ಭಾಗ ಮತ್ತು ಇವರ ಪೇಪರ್ಗಳೆಲ್ಲ ಆದಿವಾಸಿಗಳ ಸಮಸ್ಯೆನ ತಕ್ಷಣ ಪ್ರಿಂಟ್ ಮಾಡಿ ಬೆಳಿಗ್ಗೆ ಪೇಪರ್ನಲ್ಲಿ ಬರೋಕ್ಕೆ ಮಾಡಿಬಿಡೋರು. ನಮ್ಗೆ ತುಂಬ ಎಲ್ಲ ಮಾತುಗಳು ಅಧಿಕಾರಿಗಳೆಲ್ಲ. ಹಾಗಾಗಿ ನನಗೆ ಈ ಪ್ರಶಸ್ತಿ ಮತ್ತು ಈ ಗೌರವ ಅವೆಲ್ಲ ನನಗೇನು ಗೊತ್ತಿಲ್ಲ. ನನಗೆ ಗೊತ್ತಿದ್ದೇನ ಅಂತಂದ್ರೆ ಜೇನನ ರುಚಿ ಗೊತ್ತಿತ್ತು, ಸೊಪ್ಪಿನ ರುಚಿ ಗೊತ್ತಿತ್ತು, ಗೆಡ್ಡೆ ಗೆಣಸಿನ ರುಚಿ ಗೊತ್ತಿತ್ತು. ಈ ಪ್ರಶಸ್ತಿ ಘೋಷಣೆ ಆಯಿತು. ಎಲ್ಲ ಮಾಧ್ಯಮದವರು 2 ಗಂಟೆ ರಾತ್ರಿ ನಮ್ಮ ಹಾಡಿಗೆ ಬಂದರು. ಸೋಮಣ್ಣ ನಿಮ್ಗೆ ಪದ್ಮಶ್ರೀ ಬಂದದಂದ್ರೆ ಅದರ ಬೆಲೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೇನಂದ್ರೆ ಜನರ ಪ್ರೀತಿ, ವಿಶ್ವಾಸ, ಆಮೇಲೆ ಸಮುದಾಯ ಹೆಂಗೆ ಬದುಕ್ತಾರೆ ಅವ್ರಿಗೆ ಬದುಕಬೇಕು ಅನ್ನೋದು ಅಷ್ಟೇ ನನಗೆ ಗೊತ್ತಿತ್ತು. ನಿಮ್ಗೆ ಏನು ಅನ್ನಿಸ್ತದೋ ಅಂದರು. ಸರ್ ನನಗೆ ಜೇನುತುಪ್ಪದ ರುಚಿ ಗೊತ್ತವರ್ತು, ಗೆಣಸಿನ ರುಚಿಗೂ ಗೊತ್ತವರ್ತು, ಈ ಪದ್ಮಶ್ರೀ ಪುರಸ್ಕಾರಗಳು ನನಗೆ ಅದೇನೂ ಗೊತ್ತಿಲ್ಲ ಅಂತಂದು ಆಗ ನೆಗನಾಡ್ಕೊಂಡು ಹೋದರು. ಹಾಗಾಗಿ ಎಲ್ಲ ಹೋರಾಟಕ್ಕೂ ಶ್ರೀಕಾಂತ್ ಸಾರು ಕೂಡ ನಮ್ಮ ಹೋರಾಟದಲ್ಲಿ ಅವರು ಮದುವೆ ಆಗಿದ್ದಿಲ್ಲ. ಅವರು ಇದ್ದದ್ದು ಆಗ ಭಾಳ ದಪ್ಪಕ್ಕಿದ್ರು. ನಮ್ಮ ಆಡಿಯವರು ಹೋದ್ರೆ ಬಸವ, ಕರಿಯ ಹಿಂಗೆಲ್ಲ ಹೆಸರು ಕಟ್ಕೊಳ್ಳೋರು. ದಪ್ಪಗಿದ್ರೆ ಬುಂಡ ಅಂತ ಕಟ್ಕೊಳ್ಳೋದು, ಒಟ್ಟ ದಪ್ಪಗಿದ್ರೆ ಒಟ್ಟ ಅಂತ ಕಟ್ಕೊಳ್ಳೋದು, ಕರ್ರಿಗಿದ್ರೆ ಕರಿಯ ಅಂತ ಕಟ್ಕೊಳ್ಳೋದು ಹಿಂಗಿದ್ರು. ನಮ್ಮವರೇ ಅನ್ಕೊಂಬಿಟ್ಟಿದ್ರು ಸಾಗರ್ ಸರ್. ನಮ್ಮವರೇ ಯಾರು ಬಂದ್ರೆ ಆದರೂ ನಮ್ಮವರು ಬೆಳಗಿಲ್ವಲ್ಲ, ಎಲ್ಲ ಬೆಂಕಿ ಕಾದು ಕೆಲಸ ಮಾಡಿ ಎಲ್ಲ ಕರ್ರಿಗೆ ಅವರಲ್ಲ, ಇವರೇ ಒಂಚೂರು ಬೆಳಗವರಲ್ಲ ಅಂತ ಕೇಳಿದ್ರು. ಅದು ಭಾರತವಾಡಿ ಸಭೆ ಮಾಡ್ತಿದ್ದಾಗ ಫಸ್ಟು ಜನ ಸಂಘಟನೆ ಮಾಡಾಗ. ಹಾಗಾಗಿ ಈಗಿನ ಯುವ ಜನತೆಗೆ ನಾನು ಹೇಳೋದೇನಂದ್ರೆ ಮೇಡಮ್ ಹೇಳ್ತಿರ್ಲಂಗ ರಾಗಿ ಬೀಸಾಗ ಪದ ಹೇಳ್ಕೊಂಡು ಬೀಸ್ತಿದ್ರು, ಕುಂತಿ ಕೂಗ್ತಿದ್ರು, ಕುಂತಿ ಹೇಳ್ತಿದ್ರು. ಈಗ ಅವೇನಿಲ್ಲ. ಈಗ ಹಾಡು ಈಗಿನ ಮಕ್ಕಳಲ್ಲಿ ಬರೋದು ಯಾವುದಾದ್ರೆ ಇಲ್ಲ ಎಣ್ಣ ನಿಮ್ಮದು, ಇಲ್ಲ ಊಟ ನಮ್ಮದು, ಜಾನಪದಗಳು ಇಲ್ಲವೇ ಇಲ್ಲ. ಹಂಗಾಗಿ ಎಲ್ಲ ದಿಕ್ಕಿನಿಂದ ನಿಮ್ಮೆಲ್ಲರ ಶ್ರಮ, ನಿಮ್ಮ ಕಣ್ಣುಗಳು, ನಿಮ್ಮ ಕೈಗಳಲ್ಲಿ ಕೆಲಸ ಮಾಡಿದ್ರೆ ಮುಂದಿನ ಯುವ ಪೀಳಿಗೆಗಳಿಗೆ ಏನಾದ್ರು ಉಳಿಸ್ಬೋದು ಅಂತ. ಹಾಗಾಗಿ ಈ ಎಲ್ಲ ನನ್ನ ಅಧಿಕಾರಿಗಳು ಮೊದಲು ಹೋರಾಟ ಸರ್ವ್ ಮಾಡೋಕ್ಕೆ ಹೋದಾಗ ಹಿಂಗೆ ಚಿಕ್ಕ ಹುಡುಗ ಅಂದ್ಬಿಟ್ಟು ಜನ ಮೇಲೆಲ್ಲ ಗಲಾಟೆ ಆಗೋದು, ಒಡೆಯರು, ಸ್ಟೇಷನ್ಗೆ ಹೋದ್ರೆ ಗೌರವ ಸಿಗ್ತಿದ್ದಿಲ್ಲ, ಆಚೆಗೆ ತಿಳಿಸೋರು, ತಾಲೂಕು ಆಫೀಸ್ಗೆ ಹೋದ್ರೆ ಆಚೆಗೆ ತಿಳಿಸೋರು. ಆಮೇಲೆ ಈ ಮೈಸೂರು ಜಿಲ್ಲೆಗೆ ಮಾನ್ಯ ವಿ ಪಿ ಬಡಿಗಾರರು ಅಂತ ಬಂದ ಜಿಲ್ಲಾಧಿಕಾರಿಗಳು ಹೆಚ್ಚು ನಮ್ಮ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗಳಿಗೆ ಹೆಚ್ಚಿಗೆ ಒತ್ತು ಕೊಟ್ಟರು. ಹಾಗಾಗಿ ಎಲ್ಲ ಸಾಧನೆ ಮಾಡೋಕ್ಕೆ ಎಲ್ಲರೂ, ಎಲ್ಲ ವರ್ಗದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಹಾಯ ಮಾಡೋದ್ರಿಂದ ಇವತ್ತು ಈ ಗೌರವ ಸ್ಥಾನಕ್ಕೆ ಹೋಗೋಕ್ಕಾಯಿತು. ನನ್ನ ಒಬ್ಬನಿಂದ ಏನೂ ಆಗಲಿಲ್ಲ. ಹಾಗಾಗಿ ತಾವು ಒಂದಲ್ಲ ಒಂದು ರೀತಿ ಸೇವೆ ಮಾಡ್ತಾಯಿದ್ದೀರಿ. ಇವೆಲ್ಲ ಮಾಡ್ತಾ ಇದ್ದಿದ್ದರಿಂದ ಈ ಪ್ರಪಂಚವು ಸ್ವಲ್ಪ ಉಳಿಯೋಕ್ಕೆ ಕಾರಣ ಆಯ್ತದ. ಹಾಗಾಗಿ ಒಂದಲ್ಲ ಒಂದು ರಂಗದಲ್ಲಿ ನೀವೆಲ್ಲ ಕೆಲಸ ಮಾಡ್ತಿದ್ದೀರಿ. ಹಾಗಾಗಿ ಈ ಗೌರವ ಘನತೆ ಈ ನಮ್ಮ ಸಮಾಜದಲ್ಲಿ ಒಳ್ಳೆ ಕೆಲಸ ಯಾರ್ಯಾರು ಮಾಡ್ತಾವ್ರ ಅವ್ರಿಗೆಲ್ಲ ಗೌರವ ಸಿಕ್ಕಿದಾಗಲೇ ನನಗೆ ಸಂತೋಷ ಆಗೋದು. ನನ್ನೊಬ್ಬನಿಗೆ ಸಿಕ್ಕಿದ್ದು ಅಷ್ಟು ಸಂತೋಷ ಇಲ್ಲ.
ಹಂಗಾಗಿ ನನಗೆ ಇವತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ರಿಗೂ ನನ್ನ ಅಭಿನಂದನೆ ಹೇಳ್ತಾರೆ. ನಾನು ಎಲ್ಲೋದ್ರೂ ಭಾಷಣ ಮಾಡೋದು ಇಷ್ಟೇ. ತಿರ್ಗಾಡ್ಕಡೆ ಹೋಗೋದು ನಾನು ಬಸ್ಸು ಕಾರು ಬಂದರೆ ಬಸ್ಸಲ್ಲಿ ಬರ್ತೀನಿ, ಇಲ್ಲಾಂದ್ರೆ ಕಾಲ್ನಡ್ಗಲ್ಲಿ 8 ಗಂಟೆ ಆಗಲಿ ನಡ್ಕೊ ಹೋಗ್ತೀನಿ. ಯಾವ ಮೆಳಗೆಡ್ಡಲ್ಲಿ ನೋಡಿ ಒಂದಷ್ಟು ಹುಡುಗರು ಅಷ್ಟು ಹುಡುಗಿರು ಯಾವಾಗಲೂ ಮೊಬೈಲ್ನೇ ನೋಡ್ಕೋತಿರ್ತಾರೆ. ಆಮೇಲೆ ಇವತ್ತು ಬಸ್ಗೆ ಬರೋಕ್ಕೂ ಸೀಟು ಇಲ್ಲ, ಅಷ್ಟು ನಾವು ನಿಂತ್ಕೊಳ್ಳೋದು ಜಾಗ ಇಲ್ಲ, ನಿಂತ್ಕೊಂಡು ಬರ್ತೀವಿ. ಆ ನಿಂತ್ಕೊಂಡು ನೋಡ್ತಾರೆ ಮೊಬೈಲ್, ಅಷ್ಟು ಮೊಬೈಲ್ ಕೊಡ್ಬೇಕಾರೆ ಜನ. ಹಾಗಾಗಿ ನಾನು ಓದ್ ಕಡೆಯಲ್ಲಿ ಹೇಳೋದೇನಂದ್ರೆ, ಡಾಕ್ಟ್ರು ಅಂಬೇಡ್ಕರು ಚಿಂದಂಥ ಸಂವಿಧಾನ ಕೊಟ್ಟರ. ಇವತ್ತು ಕಷ್ಟಪಟ್ಟು ನೀವು ತಲೆ ಬಗ್ಗಿಸಿ ಓದಿದ್ರೆ ಮುಂದೆ ತಲೆ ಎತ್ತಿ ನಡಿಬೋದು. ಮೊಬೈಲ್ ನೋಡ್ತಾ ಈಗಲೇ ತಲೆ ಬಗ್ಸ್ಕೊಂಡು ನೀವು ಇದ್ಬಿಟ್ರೆ ಮುಂದೆ ಎಲ್ಲೂ ತಲೆ ಎತ್ತಕ್ಕಾಗಲ್ಲ ಅಂತ ನಾನು ಓದ್ ಕಡೆಯಲ್ಲೂ ಸ್ವಲ್ಪ ಮಕ್ಕಳಿಗೆಲ್ಲ ಈ ಸ್ಕೂಲಲ್ಲಿ ಮಾತಾಡ್ತೀನಿ. ಹಾಗಾಗಿ ತಮ್ಮೆಲ್ಲರಿಗೂ ಅಭಿನಂದನೆ. ಮಾತಾಡೋಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಅಭಿನಂದಿಸ್ತಾರೆ.